ವೆಂಗಯ್ಯನ ಕೆರೆ KR ಪುರಂ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಕೆರೆಗಳು, ರಾಜಕಾಲುವೆಗಳು, ಸರ್ಕಾರಿ ಜಮೀನುಗಳು ಎಗ್ಗಿಲ್ಲದೆ ಒತ್ತುವರಿ ಕಾರ್ಯ ನಡೀತಾ ಇದೆ. ಆದ್ರೆ ಕೆರೆ ಪಕ್ಕದಲ್ಲಿ ಇಷ್ಟು ರಾಜಾರೋಷವಾಗಿ ಮನೆ ಕಟ್ತಾ ಇದೆ ಅಂದ್ರೆ BBMP ಅಧಿಕಾರಿಗಳು ನಿಮ್ಗೆ ಯಾವ ನೈತಿಕತೆ ಇಲ್ವಾ? ಏನ್ ಮಾಡ್ತಾ ಇದ್ರ ನಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನೀವು? ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಒಂದೊಂದು ಮನೆಗಳಿಗೆ ಪ್ಲಾನ್ ಅಪ್ರೂವಲ್ ಇದೆಯಾ? ನೀವೇನು ಯಾವ ಒಂದು ಇದ್ರ ಮೇಲೆ ನೈತಿಕತೆ ಮೇಲೆ ನೀವು ಮನೆಗಳನ್ನ ಕಟ್ಕೊಳ್ತಾ ಇದ್ದೀರಾ? 5 ಎಕರೆ ಕೆರೆ ಹಾಗಾದ್ರೆ ಮಿಸ್ ಆಗಿರ್ತಕ್ಕಂಥ ಕೆರೆ ಹುಡುಕೊಡ್ತಕ್ಕಂಥದ್ದು ಯಾರ ಹೊಣೆ? ಯಾರಿಗೆ ಸಂಬಂಧಪಡುತ್ತೆ? ಈ KR ಪುರಂನಲ್ಲಿ ಈ ಸುತ್ತಮುತ್ತ ಭಾಗಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಬೋರ್ವೆಲ್ಗಳು ಇವತ್ತು ಸಂಪೂರ್ಣವಾಗಿ ಬರದಾಗಿದೆ ಅಂದ್ರೆ ಕೆರೆಯಿಂದ ಮುಚ್ಚಿರ್ತಕ್ಕಂಥದ್ದೇ ಕಾರಣ. ಸರ್, ನಮಸ್ತೆ ಲಕ್ಷ್ಮಣ್ ಅವರೇ. ನನ್ನ ಹೆಸರು ಮಾದೇಗೌಡ ಅಂತ. ನಾನು ಸಾಕ್ಷಾತ್ ಸುದ್ದಿ ಸ್ವಾಭಿಮಾನಿ ಸಂಸ್ಥೆಯ ಸಂಪಾದಕ ಮಾಲೀಕನಾಗಿದ್ದೇನೆ. ಈ ವೆಂಗಯ್ಯನ ಕೆರೆ ಒತ್ತುವರಿ ವಿಚಾರದಲ್ಲಿ ತಾವು ಬಹಳ ದಿವಸದಿಂದ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ನೀವು ಕರೀತಾ ಇದ್ರಿ. ಸಾಕಷ್ಟು ಸಮಸ್ಯೆಗಳಿದೆ. ಕೆರೆ ಒತ್ತುವರಿ ಇದೆ, ಕೆರೆ ಅಕ್ರಮಗಳು ಮತ್ತು ಕೆರೆಯನ್ನು ಇದಕ್ಕೆ ಈ ಕಕ್ಕಸ್ ನೀರು ತಂದುಬಿಟ್ರಂತ ವಿಚಾರ ಇರ್ಬೋದು, ಪಿಟ್ ನೀರುಗಳನ್ನ, ಮತ್ತು ಈ ಬಿಲ್ಡಿಂಗ್ಗಳು ಅಕ್ರಮ ಕಟ್ಟಿದ್ದಾರೆ, ಮತ್ತು ಈ ಎಲೆಕ್ಟ್ರಿಕಲ್ ಪೋಲ್ಗಳು ಸಹ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿದೆ, ಪ್ರಾಣಾಪಾಯಕಾರಿ ಅಂತ ಇವೆ. ಇದ್ರ ಬಗ್ಗೆ ತಾವು ಸವಿಸ್ತರವಾಗಿ ಹೇಳ್ಕೊಬೇಕು ಅಂತ ಹೇಳಿದ್ರಿ. ತಮ್ಮ ಮಾತು ಅಥವಾ ಮನಸ್ಸಿಗೆ ದಯಮಾಡಿ ಹೇಳ್ಕೊಬೇಕು ಅಂತ ಮನವಿ ಮಾಡ್ತೀನಿ. ನಮಸ್ತೆ, ನಾನು ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ, ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರು. ಬಹಳ ಮುಖ್ಯವಾಗಿ ಇವತ್ತಿನ ನಮ್ಮ ವೆಂಗಯ್ಯನ ಕೆರೆ KR ಪುರಂ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಕೆರೆಗಳು, ರಾಜಕಾಲುವೆಗಳು, ಸರ್ಕಾರಿ ಜಮೀನುಗಳು ಎಗ್ಗಿಲ್ಲದೆ ಒತ್ತುವರಿ ಕಾರ್ಯ ನಡೀತಾ ಇದೆ. ಇದಕ್ಕೆಲ್ಲ ಬಹಳ ಮುಖ್ಯವಾಗಿ ಕಾರಣ ಇದಕ್ಕೆ ಸಹಕಾರ ಕೊಡ್ತಾ ಇರ್ತಕ್ಕಂಥವ್ರು ಅಧಿಕಾರಿ ವರ್ಗದವರು ಅಂದ್ರೆ ತಪ್ಪಿಲ್ಲ. ಇಲ್ಲಿ KR ಪುರಂ ಅಲ್ಲಿ ಸರ್ವೆ ನಂಬರ್ 12 ವೆಂಗಯ್ಯನ ಕೆರೆ ಬಗ್ಗೆ ಮಾತಾಡೋದಾದ್ರೆ, ಈ ವೆಂಗಯ್ಯನ ಕೆರೆಗೆ ರಾಜಾರೋಷವಾಗಿ ಇವತ್ತಿನ ಮಣ್ಣನ್ನು ಮುಚ್ಚಿ ಇದನ್ನ ಲೇಔಟ್ ಆಗಿ ಮಾರ್ಪಾಟ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಈಗಾಗಲೇ ಏನು ನಾವು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದೀವಿ, ಇವತ್ತಿನ ಕಟ್ಟಡ ಕಾಮಗಾರಿ ಕೆಲಸಗಳು ರಾಜಾರೋಷವಾಗಿ ಇವತ್ತಿನ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದಾಗಿಯೂ ಇವತ್ತಿನ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲೇ ಒಬ್ಬ ಬಡವ ಇವತ್ತಿನ ಸರ್ಕಾರಿ ಬ್ಯಾಂಕ್ಗಳಿಂದ ಲೋನ್ ಗಳನ್ನ ಪಡೆದು ಒಂದು ಮನೆ ಕಟ್ಕೊಳ್ಬೇಕಂತಂದ್ರೆ BBMP ಅವರು ಯಾವುದೇ ರೀತಿ ಸಹಕಾರ ಕೊಡಲ್ಲ. ಅಲ್ಲಿ ನಡೀತಾ ಇರ್ತಕ್ಕಂಥ ಕಟ್ಟಡ ಕಾಮಗಾರಿಗಳನ್ನ ತಡೆಯುವಂತ ಕೆಲಸ ಮಾಡ್ತಾರೆ. ಆದ್ರೆ ಕೆರೆ ಪಕ್ಕದಲ್ಲಿ ಇವತ್ತಿನ ದಿನ ಬೋರ್ವೆಲ್ ಗಳನ್ನ ಕೊಡಿಸಿ, ಕೆರೆ ಪಕ್ಕದಲ್ಲಿ ಇವತ್ತಿನ ದಿನ ಇವ ಮನೆಗಳನ್ನ ಕಟ್ಕೊಂಡು ಅದಕ್ಕೆ ಮೋರಿ ಸಂಪರ್ಕ ಹೇಗೆ, ಅದಕ್ಕೆ ವಿದ್ಯುತ್ ಸಂಪರ್ಕ ಹೇಗೆ? ನೀವು ಇವತ್ತಿನ ಏನ್ ನೋಡ್ತಾ ಇದ್ರಿ, ಬೃಹದಾಕಾರದವಾಗಿರ್ತಕ್ಕಂಥ ಒಂದು ಹೈಟೆನ್ಷನ್ ಲೈನ್ ಇದೆ. ಈ ಹೈಟೆನ್ಷನ್ ಲೈನ್ ಇದ್ರೂ ಸಮೇತ ಆ ಮನೆಗಳು ಎಲೆಕ್ಟ್ರಿಸಿಟಿ. ಸೊ ಇವತ್ತಿನ ವಿದ್ಯುತ್ ಅಧಿಕಾರಿಗಳು, ಇವತ್ತಿನ ಬೆಸ್ಕಾಂ ಅಧಿಕಾರಿಗಳು ಏನ್ ನಿದ್ದೆ ಮಾಡ್ತಿದಾರ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಅಂತಕ್ಕಂಥದ್ದು ಪ್ರಶ್ನೆ. ಬಹಳ ಇವತ್ತಿನ ಅಂತಕ್ಕಂಥದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಕಾನೂನು ಇದೆ. ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಇವತ್ತಿನ ಮೊನ್ನೆ DK ಶಿವಕುಮಾರ್ ಅವರು ಏನು ಒಂದು ಕನಸನ್ನ ಹೊತ್ಕೊಂಡಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು. ನೀವು ಕೆರೆಗಳನ್ನ ಉಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸನೂ ಆಗ್ಬೇಕು. ಬಹಳ ಮುಖ್ಯವಾಗಿ ಇವತ್ತಿನ ನೀವು ಸಮೇತ ಸರ್ಕಾರ ಹೇಳುತ್ತೆ ನಾವು ಕೆರೆಗಳನ್ನ ಉಳಿಸ್ತೀವಿ, ಕೆರೆಗಳನ್ನ ಉಳಿಸ್ತಕ್ಕಂಥದ್ದು ನಮ್ಮ ರಕ್ಷಣೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ನಾವು ನಿಮ್ಮನ್ನ ಬೆರಳು ಮಾಡಿ ತೋರಿಸ್ತಾ ಇದೀವಿ. KR ಪುರಂ ವೆಂಗಯ್ಯನ ಕೆರೆನಲ್ಲಿ ಇವತ್ತಿನ 5 ಎಕರೆ ಕೆರೆ ಒಬ್ಬ DC ಹೇಳ್ತಾರೆ, ಬೆಂಗಳೂರಿನ DC ಬಂದು ಇಲ್ಲಿ ಸರ್ವೆ ಮಾಡಿ, ನಮ್ಮ ಹೋರಾಟ ಮಾಡಿದ್ಮೇಲೆ ಸರ್ವೆ ಮಾಡಿ ಇವತ್ತಿನ ಬೆಂಗಳೂರು DC ಮಂಜುನಾಥ್ ಗೌಡ್ರು ಬಂದು 5 ಎಕರೆ ಕೆರೆ ಇದರಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇದನ್ನ ಹುಡುಕ್ಬೇಕಾಗಿರ್ತಕ್ಕಂಥ ನೈತಿಕತೆ ಯಾರಿಗಿದೆ? ಇದನ್ನ ಸರ್ವೆ ಮಾಡ್ಬೇಕಂತ ನೈತಿಕತೆ ಯಾರಿಗಿದೆ? ಒಬ್ಬ ಪ್ರಾಮಾಣಿಕ ಬಡವರು ಇವತ್ತಿನ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮನೆ ಕಟ್ಕೊಳ್ಬೇಕಂದ್ರೆ ತುಂಬಾ ಕಷ್ಟ. ಆದ್ರೆ ಕೆರೆ ಪಕ್ಕದಲ್ಲಿ ಇಷ್ಟು ರಾಜಾರೋಷವಾಗಿ ಮನೆ ಕಟ್ತಾ ಇದೆ ಅಂದ್ರೆ BBMP ಅಧಿಕಾರಿಗಳು ನಿಮ್ಗೆ ಯಾವ ನೈತಿಕತೆ ಇಲ್ವಾ? ಏನ್ ಮಾಡ್ತಾ ಇದ್ರ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನೀವು? ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಒಂದೊಂದು ಮನೆಗಳಿಗೆ ಪ್ಲಾನ್ ಅಪ್ರೂವಲ್ ಇದೆಯಾ? ನೀವೇನು ಯಾವ ಒಂದು ಇದ್ರ ಮೇಲೆ ನೈತಿಕತೆ ಮೇಲೆ ನೀವು ಮನೆಗಳನ್ನ ಕಟ್ಕೊಳ್ತಾ ಇದ್ದೀರಾ? 5 ಎಕರೆ ಕೆರೆ ಹಾಗಾದ್ರೆ ಮಿಸ್ ಆಗಿರ್ತಕ್ಕಂಥ ಕೆರೆ ಹುಡುಕೊಡ್ತಕ್ಕಂಥದ್ದು ಯಾರ ಹೊಣೆ? ಯಾರಿಗೆ ಸಂಬಂಧಪಡುತ್ತೆ? ಈ KR ಪುರಂನಲ್ಲಿ ಈ ಸುತ್ತಮುತ್ತ ಭಾಗಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಬೋರ್ವೆಲ್ಗಳು ಇವತ್ತು ಸಂಪೂರ್ಣವಾಗಿ ಬರದಾಗಿದೆ ಅಂದ್ರೆ ಕೆರೆಯಿಂದ ಮುಚ್ಚಿರ್ತಕ್ಕಂಥದ್ದೇ ಕಾರಣ. ಪ್ರಕೃತಿ ಇವತ್ತಿನ ದಿನ ಡೆಂಗ್ಯೂ, ಈ ತರ ಮಲೇರಿಯಾ, ಈ ತರ ಕಾಯಿಲೆಗಳು ಬರ್ತಾ ಇದೆ ಅಂತಂದ್ರೆ ಈ ಕೆರೆ ಕಲುಷಿತ ಆಗಿರ್ತಕ್ಕಂಥದ್ದೇ ಕಾರಣ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಈ ಒಂದು ಕೆರೆಯ ಸಂಪೂರ್ಣ ಜಾಗವನ್ನ ಕೂಡ್ಲೆ ಸರ್ವೆ ಮಾಡಿ, ಸರ್ವೆ ವರದಿಯನ್ನ ನೀವು ಪ್ರಾಮಾಣಿಕವಾಗಿ ಕೊಡ್ಬೇಕು. ನಕಲಿ ದಾಖಲೆಗಳನ್ನ ಸೃಷ್ಟಿಕೊಂಡು ಇವತ್ತಿನ ಯಾರೆಲ್ಲ ಈ ಒಂದು ಕೆರೆಗಳನ್ನ ಲೇಔಟ್ ಆಗಿ ಮಾರ್ಪಾಟು ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಅಕ್ರಮವಾದ ಒಂದು ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ, ನೀವು ಕೂಡ್ಲೆ ತೆರವು ಮಾಡಿಸ್ಬೇಕು.
ಯಾಕೆಂದ್ರೆ ಒಂದು 600 ಅಡಿ ಮನೆಗಳು ಅಥವಾ 4 ಅಡಿ ಮನೆಗಳು ಅಥವಾ ಫುಟ್ಪಾತ್ ನಲ್ಲಿ ಮಾಡ್ತಕ್ಕಂಥ ವ್ಯಾಪಾರಗಳನ್ನ ನೀವು ರಾತ್ರಿ ಹೊಡೆದು ಎಬ್ಬಿಸ್ತೀರಾ. ಹಾಗಾದ್ರೆ ಇಷ್ಟೊಂದು ಅಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥ ಇಂಥವರನ್ನ ನೀವು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಏನ್ ಕಾನೂನು ಕ್ರಮ ತಗೊಂಡಿದ್ರೆ ಇವ್ರ ಮೇಲೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ನಾವು ನಿರಂತರವಾಗಿ ನಮ್ಮ ರತ್ನ ಭಾರತ ರೈತ ಸಮಾಜ ಈ ಒಂದು ಇಂತಹ ಅಕ್ರಮದ ವಿರುದ್ಧ, ಕೆರೆ ಒತ್ತುವರಿದಾರರ ವಿರುದ್ಧ ನಾವು ನಿರಂತರವಾಗಿ ಹೋರಾಟಗಳನ್ನ ಮಾಡ್ಕೊಂಡೇ ಬಂದಿರ್ತೀವಿ. ಮುಂದಕ್ಕೂ ನಾವು ಹೋರಾಟಗಳನ್ನ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಕೆರೆಗಳನ್ನ ಉಳಿಸ್ತಕ್ಕಂಥ ಪ್ರಯತ್ನ ಮಾಡ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸರ್, ಈಗ ಸೆಷನ್ ನಡೀತದೆ, ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ವಿರೋಧ ಪಕ್ಷಗಳು ಭಾಗವಹಿಸಿವೆ. ನೋಡಿ, ಈ ದೊಡ್ಡ ಐಟಿಸಿ ಕೆಳಗಡೆ ಯಾರು ವಾಸಿಸಬಾರದು, ಅಲ್ಲಿ ಏನು ಮಾಡಬಾರ್ದು ಅಂತಿದೆ. ಒಂದು ಹೆಜ್ಜೆ ಹಿಂದಕ್ಕೆ ನೋಡಿ ಸರ್, ಅಲ್ಲಿ ಏನಾಗಿದೆ ಅಂತ ನೋಡಿ, ನೋಡಿ ಅಷ್ಟು ಆ ಕೆಳಗಡೆ ವಾಸ ಮಾಡ್ತಾರೆ, ಕಾರ್ಗಳಿವೆ. ಏನಾದ್ರು ಅವಘಡ ಆದ್ರೆ ಇದಕ್ಕೆ ಯಾರು ಜವಾಬ್ದಾರರು? ಈಗಾಗ್ಲೇ ಬೆಸ್ಕಾಂ ಅಲ್ಲಿ ಸಾಕಷ್ಟು ಅವಘಡಗಳು ನಡೆದಿದೆ ಅಂತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ನೋಡ್ಕೊಂಡ್ ಬರ್ತಾ ಇದೀವಿ. ಕಣ್ಣು ಕಾಣಿಸ್ತಾ ಇದ್ರು ಸಮೇತ ಇಷ್ಟಿಷ್ಟು ದೊಡ್ಡ ಹೈಟೆನ್ಷನ್ ಗಳ ಕೆಳಗಡೆ ಇಷ್ಟು ರಾಜಾರೋಷವಾಗಿ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ. ಮತ್ತೆ ಆ ಮನೆಗಳನ್ನ ತಗೊಂಡಿರ್ತಕ್ಕಂಥವ್ರು ಎಲ್ಲರೂ ITBT ಗಳಲ್ಲಿ ಇರ್ತಕ್ಕಂಥವ್ರು. ಈ ಒಂದು ದಾಖಲೆಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಕರೆಕ್ಟ್ ಆಗಿದ್ಯಾ, ನೈತಿಕತೆ ಇದೆಯಾ ಈ ಒಂದು ಇದಕ್ಕೆ ನಾನು ತಗೊಳ್ಳೋದಕ್ಕೆ ಅಂತಕ್ಕಂಥ ಒಂದು ಪ್ರಯತ್ನ ನಾವು ಯಾಕೆ ಮಾಡ್ಲಿಲ್ಲ? ಇದ್ರ ಬಗ್ಗೆ ಹೋರಾಟ, ಮುಂದಿನ ಹೋರಾಟ ನಮ್ದೇನು? ನಾವು ಈಗಾಗಲೇ ಏನು BBMP ಮತ್ತೆ ಸರ್ಕಾರಕ್ಕೂ ಸಮೇತ ಮನವಿಯನ್ನ ಕೊಟ್ಕೊಂಡ್ ಬಂದಿದ್ದೀವಿ. ಸೊ ನಾವು ಕಾದ್ ನೋಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಈಗಾಗಲೇ ಮಾನ್ಯ BBMP ರಮೇಶ್ ಅವರು ಸಮೇತ ಸೊ ನಾನು ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಇಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳನ್ನ ತೆರವು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾವು ಇವತ್ತಿನ ದಿನ ಕಾಯ್ತಾ ಇದೀವಿ. ಇಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಉಗ್ರವಾದ ಹೋರಾಟದ ಒಂದು ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ. ಈ ವಿಚಾರನ ಯಾರಿಗೆ ಬಟ್ ಮಾಡಿ ಹೇಳ್ತೀರಾ? ನಿಮ್ಮ ಮನವಿ ಯಾರ್ದಿದು? ಯಾರಿಗೆ ಅಲ್ಲ, ಬಹಳ ಮುಖ್ಯವಾಗಿ ಇವತ್ತಿನ ದಿನ ಎಲ್ಲ ಇಲಾಖೆ ಅಧಿಕಾರಿಗಳು, ಒಂದು ಬೆಸ್ಕಾಂ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಕರೆಂಟ್ ಏನು ಇವತ್ತು ಇಲ್ಲಿಗಲ್ ಆಗಿ ಕರೆಂಟ್ ಗಳನ್ನ ಕೊಟ್ಟಿದ್ದಾರೆ, ಇದ್ರ ವಿರುದ್ಧ ಬೆಸ್ಕಾಂ